40,000 ಇರೋದು 25 ಲಕ್ಷ. ಹೌದಾ ಮೇಡಮ್, ಅಂದರೆ ಸರ್ಕಾರಕ್ಕೆ ನಾವು ಬರೀ ಕೇವಲ 40,000ನೇ ಕಟ್ಟಬೇಕು. ಬಟ್ ಆ ಸರ್ಕಾರದಿಂದ ನನಗೆ ಈ ಅಂಗಡಿ ಬೇಕು ಅಂದರೆ ಸೈನ್ ಹಾಕೋಕ್ಕೆ, ಒಂದು ಸಿಗ್ನೇಚರ್ ಹಾಕೋಕ್ಕೆ 25 ಲಕ್ಷದಿಂದ 20 ಲಕ್ಷ ಲಂಚ ಕೊಡಬೇಕು ಮೇಡಮ್. ಇಲ್ಲ, ನಾವು ನಮ್ಗೆ ಕೇಳಿದಾಗ ನಾವು ಆಯಿತು ಅಂದರೆ ಒಳ್ಳೆ ಅಂಗಡಿ ಅಲ್ವಾ ಕೊಡ್ತೀರಾ ಅಂದ್ಬಿಟ್ಟು ನಾವು ನನ್ನ ಮದುವೆ ಮೇಲೆ 3-4 ಮದುವೆ ಆಯಿತು. ನಾನು ಮೊದಲೇ ಆಲ್ರೆಡಿ ಹೋಗಿ ಕೇಳಿದ್ದಕ್ಕೆ ಅವರು ಆಯಿತು ನೀನು ಮದುವೆ ಮುಗಿಸ್ಕೊಂಬ ಅಡ್ವಾನ್ಸ್ ಅಂತ ಕೊಟ್ಟಿರೋ ಅಂದಾಗ ನಾನು ಅವ್ರ ಕಡೆ ಹುಡುಗರಿಗೆ ಒಂದು 2 ಲಕ್ಷ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಈ ನಂಬರ್ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಮದುವೆ ಮುಗಿದ್ಮೇಲೆ ಒಂದು 10 ದಿವಸ ನಾವು ಆ ಕಡೆ ಓದಿರ್ತದೆ ಅದೆಲ್ಲ ಮುಗಿಸ್ಕೊಂಬಂದು ನಮ್ಮ ವೈಫರ್ಗೆ ಅವ್ರ ನಮ್ಮ ಅತ್ತೆ ಮನೆ ಕಡೆಯವ್ರಿಗೆಲ್ಲ ಹೇಳಿ ಅವ್ರದ್ದು ತಾಳಿ ಸರ ನಂದು ಮತ್ತು ಟೋಟಲ್ 228 ಗ್ರಾಮ್ ಮೇಡಮ್ ವಾಲೆ ಸಮೇತ 13 ಲಕ್ಷ ಚಿಲ್ಲರೆ ಕೊಟ್ಟರು. ಮತ್ತು ನಾನು ರೂಪಿ ಗೋಲ್ಡಲ್ಲಿ 2.5 ಲಕ್ಷ ಮತ್ತೆ ಲೋನ್ ಹಾಕ್ಕೊಂಡು ಸಾಲಲ್ಲ ಅಂದ್ಬಿಟ್ಟು ಅದು ಮತ್ತು ಮುಯಿಗಿ ಅಂತ ಬರ್ತಾವಲ್ಲ ಆ ದುಡ್ಡು ಮತ್ತು ನಾನು ಪರ್ಸ್ನಲಾಗಿ 1 ಲಕ್ಷ ಬೇರೆ ಕೈ ಸಾಲ ಇಸ್ಕೊಂಡು ಟೋಟಲ್ಗೆ 20 ಲಕ್ಷ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟೆ ಮೇಡಮ್. ಈಗ ಕೊಟ್ಟಾದ್ಮೇಲೆ ಏನು ಮಾಡ್ತಾಯಿದ್ದಾರೆ, ನನಗೆ ಒಂದು ವಾರ ಏನು ಹೇಳಿಲ್ಲ, ಆಯಿತು ನಿಂಗೆ ಅಂಗಡಿ ಫೈನಲ್ಲು ಅಂತ ಸುಮ್ಮನಾದರು. ಒಂದು ವಾರ ಆದಮೇಲೆ ನಮಗೆ ಒಳಗಡೆ ಮಂಡಿ ಒಳಗಡೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಇವ್ರಿಗಾಗಿದೆ ಇದು ಅವ್ರಿಗಾಗಿದೆ ಅಂತ. ನಾನು ಈ ನಂಬರಿಗೆಲ್ಲ ಕೊಟ್ಟಿದ್ದು, ನನಗೆ ಯಾಕೆ ಈ ನಂಬರ್ ಹೇಳಿಲ್ಲ ಅಂದ್ಬಿಟ್ಟು ನಾನು ಬಂದು ಕೇಳಿದ್ದಕ್ಕೆ ಇಲ್ಲ ಅದು ಯಾರೋ ಹೊರಗಡೆ ಮೇಲ್ಗಧಿಕಾರಿಯಿಂದ ಇನ್ಫ್ಲೂಯೆನ್ಸ್ ಬಂದಿದೆ, ಅದು ಆಗಲ್ಲ, ಬೇರೆ ಯಾವ್ದಾದ್ರು ತಗೋ ಅಂದರು. ನನಗಿಲ್ಲ ಅದೇ ಬೇಕು ಸರ್, ನೀವು ಅದಕ್ಕೆ ಅಲ್ವಾ ನನ್ನ ಹತ್ರ ಈಸ್ಕೊಂಡಿದ್ದು, ಈಗ ನೀವು ಅದು ಕೊಡೋಲ್ಲ ಅಂದರೆ ಹಿಂಗೆ ನನಗೆ ಅಂದಿದ್ದಕ್ಕೆ ಇಲ್ಲ ಏನು ಮಾಡೋಕ್ಕಲ್ಲಪ್ಪ ಅದು ದೊಡ್ಡ ಇನ್ಫ್ಲೂಯೆನ್ಸ್ ಮೇಲೆ ಬಂದಿದೆ ಆಗಲ್ಲ ಅಂತ ತಳ್ಳಾಕ್ಬಿಟ್ರು. ನಾವು ಅದಕ್ಕೆ ಏನಂದು ಸರಿ ನಮ್ಮ ದುಡ್ಡಾರು ವಾಪಸ್ ಕೊಟ್ಬಿಡಿ, ನೀವು ಅಮೌಂಟ್ ಅಂತೂ ರಿಟರ್ನ್ ಬರೋಕ್ಕಲ್ಲ, ಮೇಲಧಿಕಾರಿಗಳಿಗೆ ಹೋಗ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ ಇಲ್ಲ ಅಂತ ಈ ಥರ ಸೊಬೂಬನ್ನು ಕೊಡ್ತಾಯಿದ್ದಾರೆ. ಈಗ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಸುವ ಮುನ್ನವೇ APMCಯಲ್ಲಿ ಲಕ್ಷ ರೂಪಾಯಿಯ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ಈಗ ಸಚಿವರುಗಳ ಗಮನಕ್ಕೆ ತಂದ ಮೇಲೂ ಕೂಡ ಯಾವುದೇ ರೀತಿಯ ಕ್ರಮಗಳಾಗಿಲ್ಲ ಅಂಥೇಳಿ ಸರ್ಕಾರದ ವಿರುದ್ಧ ವರ್ತಕ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು.